ಏಯ್ ನಾಗರತ್ನ, ನಿನ್ನ ಹೆಸರು ಮಲ್ಲಿ ತಾನೆ? ನನ್ನ ಹುಟ್ಟ ಹೆಸರು ನಾಗರತ್ನ. ಮಲ್ಲಿ ಅಂತ ಅಪ್ಪ ಅಮ್ಮ ಪ್ರೀತಿಯಿಂದ ಕೂಗ್ತಾ ಇದ್ರು ಅಷ್ಟೇ. ರಾಶಿ ನಕ್ಷತ್ರ ಹೇಳಮ್ಮ. ಶಿವಂದೇ ರಾಶಿ, ಶಿವಂದೇ ನಕ್ಷತ್ರ. ಏನಾಗ್ ನೋಡ್ತಾ ಇದ್ದೀರಾ ಚಕ್ರೆ? ಹೋಗಿ ಪೂಜೆ ಮಾಡಿ. ಆಯ್ತಮ್ಮ. ಭೈರವನಿಗೆ ನಾಗಮಣಿ ಮನುಷ್ಯ ರೂಪದಲ್ಲಿರೋದು ಗೊತ್ತಾಗಿ ಹೋಗಿದೆ. ಅವನು ನಾಗಮಣಿಯನ್ನು ತನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಪುನಃ ಹೊರಟಿದ್ದಾನೆ. ನಾಗಮಣಿ ತನ್ನ ಶಕ್ತಿಯನ್ನು ಕಳ್ಕೊಂಡಿದೆ. ಅರ್ಜುನ್ ಅಮೃತ ಆ ನಾಗಮಣಿಗೆ ಅಭಿಷೇಕ ಮಾಡಿದರೆ ಮಾತ್ರ ಅದಕ್ಕೆ ಶಕ್ತಿ ಬರುತ್ತೆ. ಅಷ್ಟರೊಳಗೆ ಭೈರವ ಏನಾದರೂ ದೇವಸ್ಥಾನಕ್ಕೆ ಹೋದರೆ ನಾಗಮಣಿ ಸುಲಭವಾಗಿ ಅವನ ಕೈವಶವಾಗುತ್ತೆ. ಹಾಗೇನಾರಾದರೆ ನನ್ನ ಶ್ರಮ ಸಾಧನೆ ಎಲ್ಲ ವ್ಯರ್ಥವಾಗಿ ಹೋಗುತ್ತೆ. ಅಲ್ಲಿವರೆಗೂ ಭೈರವನ ಹೇಗಾದರೂ ಮಾಡಿ ತಡಿಲೇಬೇಕು. ಪರಮಾತ್ಮ, ನನಗಾದಷ್ಟು ಬೇಗ ಅಭಿಷೇಕ ಆಗಲಿ. ಭೈರವ ಈ ಕಡೆನೇ ಬರ್ತಾ ಇದ್ದಾನೆ. ಅವನು ಬರೋದಕ್ಕೂ ಮುಂಚೆ ನನಗೆ ಅಭಿಷೇಕ ಆದರೆ ಮಾತ್ರ ನಾನು ಸುರಕ್ಷಿತವಾಗಿರ್ತೀನಿ. ಇಲ್ಲ ಅಂದರೆ ನಾನು ಅವನ ವಶ ಆಗೋಗ್ತೀನಿ. ಆಗ ಆಗದೆ ಇರೋ ಥರ ನೋಡ್ಕೊಳಪ್ಪ. ಆದಷ್ಟು ಬೇಗ ಅವರಿಬ್ಬರಿಂದ ನನಗೆ ಅಭಿಷೇಕ ಆಗೋ ಥರ ಮಾಡಪ್ಪ. ಎಲ್ಲಿ ಎಲ್ಲಿ ಹೆಣ್ಣಿನ ರೂಪದಲ್ಲಿರೋ ನಾಗಮಣಿ ಎಲ್ಲಿ? ನಾಗಮಣಿಗೆ ಇಚ್ಛಾಧಾರಿ ನಾಗಗಳಿಂದ ಅಭಿಷೇಕ ಆಗೋವರೆಗೂ ಆ ನಾಗಮಣಿಯನ್ನು ಕಾಪಾಡೋ ಜವಾಬ್ದಾರಿ ನಂದು ಪರಮಾತ್ಮ. ಅದನ್ನು ಕಾಪಾಡೋದಕ್ಕೆ ಏನಾದರೂ ದಾರಿ ತೋರಿಸು. ಹಾ, ದುಷ್ಟ ದಕ್ಷ ದಮನ ಮಹಾಮಂತ್ರ. ಆ ನಾಗಮಣಿಯನ್ನು ಕಾಪಾಡೋದಕ್ಕೆ ಇದೇ ಸರಿಯಾದ ಮಂತ್ರ. ನಿಜವಾದ ಮಲ್ಲಿ ಆ ಭೈರವನಿಗೆ ಗೋಚರಿಸಲಿ.
ಆ ಶಾಸ್ತ್ರಿ ನಾಗಮಣಿಯನ್ನ ಈ ರೂಪದಲ್ಲಿದ್ದಾರೆ. ನಾಗಮಣಿ ನನ್ನ ಮುಂದೆ ಬಂದಾಯ್ತು, ಇನ್ನು ಅದು ನನ್ನ ಕೈಗೆ ಸೆರೆ ಸಿಕ್ಕ ಹಾಗೇನೆ. ಭೈರವ ಸಾತ್ವಿಕರಿಗೆ ಸಾತ್ವಿಕ ಶಕ್ತಿಯು, ಹಾಗೆ ದುಷ್ಟರ ನಿಗ್ರಹ ಮಾಡುವ ಕ್ಷತ್ರಿಯ ಗುಣವೂ ಇರುತ್ತೆ ಅನ್ನೋದು ನಿನ್ನಂಥ ಶುದ್ಧ ಆರಾಧಕರಿಗೆ ಗೊತ್ತಿರೋದಿಲ್ಲ. ಈಗ ನನ್ನ ಸಾತ್ವಿಕ ಶಕ್ತಿಯ ಗುಣ ಏನು ಅಂತ ನೋಡು. ಏ ಹುಡುಗಿ, ಬಾ ಇಲ್ಲಿ. ಏ ರಾಗಮಣಿ, ನೋಡೋಣ, ನಿಂತ್ಕೋ. ನೀನ್ ಎಲ್ಲೇ ಅಡಗಿದ್ರು ಸಹ ನಾನು ಇವತ್ತು ನಿನ್ನನ್ನು ಬಿಡೋದಿಲ್ಲ. ಅರೆ, ಏನಿದು? ಇದ್ದಕ್ಕಿದ್ದ ಹಾಗೆ ನನಗೆ ಹೀಗೆ ನಾಗ ಆಗಿ ಪರಿವರ್ತನೆ ಆಗಬೇಕು ಅನ್ನೋ ಬಯಕೆ ಆಗ್ತಾ ಇದೆ. ಅದನ್ನ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಷ್ಟು ಉತ್ಕಟತೆ ಹೆಚ್ಚಾಗ್ತಾ ಇದೆಯಲ್ಲ. ಯಾರನ್ನು ಬೇಕಾದ್ರೂ ಯಾಮಾರಿಸಬಹುದು, ಆದ್ರೆ ಈ ಭೈರವನ್ನ ಮಾತ್ರ ಯಾಮಾರ್ಸಕ್ ಸಾಧ್ಯವಿಲ್ಲ. ನಾಗಮಣಿ, ಇವತ್ತು ನೀನ್ ನನ್ನ ವಶಕ್ಕೆ ಸಿಕ್ಕೇ ಸಿಕ್ತೀಯ. ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಭೈರವ, ನೀನು ಎಷ್ಟೇ ಜೋರಾಗಿ ಓಡಿದ್ರು ನೀನು ಆ ಮಲ್ಲಿಯನ್ನು ತಲುಪೋದಿಲ್ಲ. ಹೀಗೆ ಓಡ್ತಾನೆ ಇರು. ಆ ಭೈರವನಿಗೆ ನಾನು ಮಾಡಿದ ಮಂತ್ರದ ಪ್ರಯೋಗ ಗೊತ್ತಾಗಿ ಹೋಗ್ಬಿಡುತ್ತೆ. ಗೊತ್ತಾಗಿ ಹೋದರೆ ಮತ್ತೆ ಅವನನ್ನು ತಡೆಯೋದು ತುಂಬ ಕಷ್ಟ. ಆದಷ್ಟು ಬೇಗ ಅರ್ಜುನ್ ಅಮೃತ ಆ ನಾಗಮಣಿಗೆ ಅಭಿಷೇಕ ಮಾಡುವಾಗ ಮಾಡು ಪರಮಾತ್ಮ, ಕರುಣೆ ತೋರು. ಬೇಗ ನನಗೆ ಅಭಿಷೇಕ ಆಗಲಿ, ನನ್ನ ಶಕ್ತಿ ಕ್ಷೀಣಿಸ್ತಾ ಇದೆ.
ಸಣ್ಣ ಹುಡುಗಿ ನನ್ನ ಕೈಗೆ ಸಿಕ್ಕಿದಾಗೆ ಓಡ್ತಿದ್ದಾಳೆ ಅಂದ್ರೆ ಇದರಲ್ಲೇನೋ ಮೋಸ ಇದೆ. ಮೊದಲು ಇವಳು ನಾಗಮಣಿನೋ ಅಲ್ವೋ ಅಂತ ತಿಳ್ಕೋಬೇಕು. ಜೈ ಮಹಾಕಾಲ. ಜೈ ಮಹಾಕಾಲ. ಇವಳು ನಾಗಮಣಿ ಅಲ್ಲ, ಸಾಮಾನ್ಯ ಹುಡುಗಿ. ಅವನ್ ಯಾಕೆ ಇವಳು ನಾಗಮಣಿ ಅಂತ ಸುಮ್ಮನೆ ಇವಳು ಹಿಂದೆ ಸುತ್ತಾ ಇದ್ದೀನಿ. ಎಲ್ಲ ಶಾಸ್ತ್ರಿ ಕುತಂತ್ರ. ಏ ಶಾಸ್ತ್ರಿ, ನೀನೇನೇ ತಂತ್ರ ಕುತಂತ್ರ ಮಾಡಿದ್ರು ನನ್ನನ್ನೇನು ಮಾಡಕ್ಕಾಗಲ್ಲ. ನಾನು ನಾಗಮಣಿನ ಪಡ್ಕೋತೀನಿ. ನಾಗಮಣಿ ಎಲ್ಲಿದೆ ಅನ್ನೋದನ್ನ ತಿಳ್ಕೋತೀನಿ. ಜೈ ಮಹಾಕಾಲ. ನಾಗಮಣಿ ದೇವಸ್ಥಾನದಲ್ಲೇ ಇದೆ. ಇವತ್ತು ನನ್ನ ಕೈವಶ ಆಗೇ ಆಗುತ್ತೆ. ಮಲ್ಲಿ ನಾಗಮಣಿ ಅಲ್ಲ, ಸಾಮಾನ್ಯ ಮನುಷ್ಯಳು ಅನ್ನೋ ವಿಷಯ ಭೈರವನಿಗೆ ಗೊತ್ತಾಗೋಗಿದೆ. ಅದೇ ಕೋಪದಲ್ಲಿ ಅವನು ದೇವಸ್ಥಾನದ ಕಡೆ ಬರ್ತಾ ಇದ್ದಾನೆ. ಅವನು ದೇವಸ್ಥಾನದೊಳಗೆ ಬರೋದ್ರೊಳಗೆ ಆ ನಾಗಮಣಿಗೆ ಇಚ್ಛಾಧಾರಿ ನಾಗಗಳಿಂದ ಅಭಿಷೇಕ ಆಗೋ ಹಾಗೆ ಮಾಡು ಪರಮಾತ್ಮ. ಆ ನಾಗಮಣಿ ಈ ನಿತ್ರಾಣ ಸ್ಥಿತಿಯಲ್ಲಿ ಭೈರವನ ಕೈವಶವಾದರೆ ಶಾಶ್ವತವಾಗಿ ಅವನ ಕೈವಶವಾಗಿ ಹೋಗುತ್ತೆ. ಆ ರೀತಿ ಆಗಬಾರ್ದು ಪರಮಾತ್ಮ. ಜನ್ಮ ರಹಸ್ಯ ತಿಳ್ಕೊಳ್ಳೋದಿದೆ. ಆ ವಿಷಯ ನಿನಗೆ ತಿಳಿದ ತಕ್ಷಣ ನೀನು ಆನಂದ ಲೋಕದಲ್ಲಿ ತೇಲೋಗ್ತೀಯ. ಆಮೇಲೆ ನಾನು ನಿನ್ನ ವಶಕ್ಕೆ ಬರ್ತೀನಿ. ಹಾಗೆ ಬಂದಮೇಲೆ ನಿನ್ನಿಂದ ಆ ದುಷ್ಟರ ಸಂಹಾರ ಆಗುತ್ತೆ. ಅಲ್ಲಿಗೆ ನೀನು ಭೂಲೋಕಕ್ಕೆ ಬಂದ ಉದ್ದೇಶ ಪೂರ್ಣ ಆಗುತ್ತೆ. ನಂತರ ನನ್ನ ಸಮೇತ ನೀವಿಬ್ರು ನಾಗಲೋಕಕ್ಕೆ ಹೋಗ್ಬೋದು. ಈಗ ಬಂದ ಭೈರವ, ಇನ್ನು ನಾನು ನಿನ್ನ ವಶಕ್ಕೆ ಬರೋದಿಲ್ಲ. ಆ ಕನ್ಸು ಕಾಣ್ಬೇಡ.
ಬುದ್ಧಿ ಹೂ ಕೊಡ್ಲಾ? ಅಂದ್ರೆ ಇವಳು ಹೂ ಮಾರೋ ಹುಡುಗಿನ ಇವಳು ನನಗಿಂತ ಮುಂಚೆ ಬರೋದಕ್ಕೆ ಹೇಗೆ ಸಾಧ್ಯ? ಇಲ್ಲ, ನಾಗಮಣಿ ಹುಡುಗಿನೇ ಇರಬೇಕು. ಜೈ ಮಹಾಕಾಲ. ಇವಳು ನಾಗಮಣಿ ಅಲ್ಲ. ಇದು ಹೇಗೆ ಸಾಧ್ಯ? ನಾಗಮಣಿ ಈ ಸಲ ನನ್ನ ಕೈ ವಶ ಆಗಿಲ್ಲ ಅಂದ್ರೆ ಛೆ! ಪರಮಾತ್ಮ, ಭಕ್ತವತ್ಸಲ, ಕರುಣಾಕರ, ಅನನ್ಯವಾಗಿ ನಿನ್ನನ್ನು ಬೇಡಿದರೆ ನೀನು ಕರುಣಿಸ್ತೀಯ ಅನ್ನೋ ಮಾತನ್ನ ಇವತ್ತು ನಿಜ ಮಾಡಿಬಿಟ್ಟೆ ತಂದೆ. ಆ ನಾಗಮಣಿ ಭೈರವನ ಕೈ ವಶವಾಗತ್ತೆ ಅನ್ನೋ ಆತಂಕದಲ್ಲಿದ್ದೆ ನಾನು. ಅದನ್ನ ಅವನ ಕೈಯಿಂದ ತಪ್ಪಿಸಿ ಈ ಲೋಕಕ್ಕೆ ಉಪಕಾರ ಮಾಡಿದೆ ತಂದೆ. ಕಾಪಾಡು, ಕಾಪಾಡು. ಎಲ್ಲೋ ಏನೋ ಮೋಸ ಆಗಿದೆ ಅಂತ ಅನ್ನಿಸ್ತಾ ಇದೆ. ಜೈ ಮಹಾಕಾಲ. ಈ ಗಡ್ಡದ ಮಾಂತ್ರಿಕ ನನ್ನ ಯಾಕೆ ಕಟ್ಟಿಸ್ಕೊ ಬಂದ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅರೆ, ನಾನು ಹೇಗೆ ಇಲ್ಲಿಗೆ ಬಂದೆ? ನಾನು ದೇವಸ್ಥಾನ ಹತ್ರ ಇದ್ದೆ ಅಲ್ವಾ? ಬರ್ತಾ ಬರ್ತಾ ನನ್ನ ಲೈಫಲ್ಲಿ ಏನೇನೋ ಆಗ್ತಾ ಇದೆ. ಎಲ್ಲ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ಇಲ್ಲಿಗೆ ಹೇಗೆ ಬಂದೆ ಅಂತ ನೆನಪೇ ಆಗ್ತಿಲ್ವಲ್ಲ. ನಾನು ನಾಗ ಆಗಿ ಪರಿವರ್ತನೆ ಆದ್ಮೇಲೆ ಏನಾಯ್ತು? ಏನೋ ನೆನಪಿಗೆ ಬರ್ತಾ ಇಲ್ವಲ್ಲ. ನಾಗಮಣಿಗೆ ಅಭಿಷೇಕ ಮಾಡಿದ ಅಸ್ಪಷ್ಟ ನೆನಪು. ನಾನು ನಾಗಮಣಿ ನೋಡಿದ್ದು, ನಾಗಮಣಿಗೆ ಅಭಿಷೇಕ ಮಾಡಿದ್ದು, ನಾಗಮಣಿ ನನ್ನ ಜೊತೆ ಮಾತಾಡಿದ್ದು, ಇದೆಲ್ಲ ವಾಸ್ತವನೋ ಭ್ರಮೆನೋ ಒಂದು ಗೊತ್ತಾಗ್ತಾ ಇಲ್ಲ. ಅಮೃತ, ನಿನಗೆ ಯಾವುದು ಯಾವಾಗ ನೆನಪಿಗೆ ಬರಬೇಕೋ ಆವಾಗ ಅದು ನಿನ್ನ ನೆನಪಿಗೆ ಬಂದೇ ಬರುತ್ತೆ. ನೀನು ಅರ್ಜುನ್ ಇಬ್ಬರು ನಾಗಧಾರಿಗಳಾಗಿ ಆ ನಾಗಮಣಿಗೆ ಅಭಿಷೇಕ ಮಾಡಬೇಕಾಗಿದ್ದು ನಿಮ್ಮ ಕರ್ತವ್ಯ. ಅದನ್ನು ಮಾಡಿ ಆ ನಾಗಮಣಿಯನ್ನು ಕಾಪಾಡಿಕೊಂಡಿದ್ದೀರಾ.